ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅರುಣ್ ಕುಮಾರ್ ಶರ್ಮಾ. ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತನಾಡೋಣ. ಭಗವಂತ ಸತ್ಯನಾರಾಯಣ ಅನುಗ್ರಹ ನಮ್ಮೆಲ್ಲರಿಗೂ ನೀಡಿ ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಸುಖ ಸಂತೋಷದಿಂದ ಇರಬೇಕು ಅಂತ ಆ ಭಗವಂತನನ್ನು ಪ್ರಾರ್ಥಿಸೋಣ. ಓಂ ನಮೋ ನಾರಾಯಣಾಯ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಾವು ಇಂಥ ದಿನನೇ ಮಾಡಬೇಕು ಅಂತ ಯಾವುದೇ ಪುರಾಣದಲ್ಲಿ ಹೇಳಿಲ್ಲ. ಭಗವಂತ ನಮ್ಗೆ ಯಾವತ್ತು ಶಕ್ತಿಯನ್ನು ಕೊಡ್ತಾನೋ ಆವತ್ತು ಈ ಪೂಜೆಯನ್ನು ಮಾಡಬಹುದು ಅಂತ ಪುರಾಣಗಳು ಹೇಳ್ತವೆ. ಹಾಗೆ ವಿಶೇಷವಾಗಿ ನಾವು ಇಂತಹ ದಿನನೇ ಮಾಡಬಹುದಾ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪವಾದರೆ ನಾವು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಸಾಯಂಕಾಲ ಮಾಡೋದ್ರಿಂದ ಇದರ ಒಂದು ಪ್ರತಿಫಲ ನಾವು ಇನ್ನು ಸ್ವಲ್ಪ ಹೆಚ್ಚಾಗಿ ನಿರೀಕ್ಷಿಸಬಹುದು. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಾವು ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ನಮ್ಮ ಎಲ್ಲಾ ನಿತ್ಯ ಕರ್ಮಗಳನ್ನು ತೀರಿಸಿಕೊಳ್ಳಬೇಕು. ತದನಂತರ ಸ್ನಾನ, ಮನೆ ದೇವರು ಪೂಜೆ, ಸಂಧ್ಯಾ ವಂದನೆ ಜಪಗಳು ಮಾಡೋ ಪದ್ಧತಿ ಇದ್ರೆ ಅದನ್ನು ಸಹ ಮಾಡಿಕೊಂಡು ಇದಾದ ನಂತರ ಸತ್ಯನಾರಾಯಣ ಸ್ವಾಮಿಯ ಪಟವನ್ನು ಇಟ್ಟು ಸತ್ಯನಾರಾಯಣ ಸ್ವಾಮಿಗೆ ಬಾಳೆ ಗಿಡಗಳನ್ನು ಆ ಕಡೆ ಈ ಕಡೆ ಅಲಂಕರಿಸಿ ಸತ್ಯನಾರಾಯಣ ಸ್ವಾಮಿಯ ಕಲಶವನ್ನಿಟ್ಟು ನಮ್ಮ ಶಕ್ತ್ಯಾನುಸಾರವಾಗಿ ಭಕ್ತ್ಯಾನುಸಾರವಾಗಿ ಭಗವಂತನನ್ನ ಚೆನ್ನಾಗಿ ಅಲಂಕರಿಸಬೇಕು. ಅಲಂಕರಿಸಿದ ನಂತರ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲನೇದಾಗಿ ಗಣಪತಿ ಪೂಜೆ, ತದನಂತರ ನವಗ್ರಹಗಳಿಗೆ ಪೂಜೆ. ಆ ನವಗ್ರಹಗಳಿಗೂ ಅಧಿಪತಿಯಾದಂತಹ ಸತ್ಯನಾರಾಯಣ ಪೂಜೆಯಲ್ಲಿ ವಿಶೇಷವಾಗಿ ಬರ್ತಕ್ಕಂತಹದ್ದು ನವಗ್ರಹ ಪೂಜೆ. ನವಗ್ರಹಗಳ ಪೂಜೆ ಆದ ನಂತರ ಸತ್ಯನಾರಾಯಣ ವ್ರತದ ಹತ್ತಿರಕ್ಕೆ ಬಂದಾಗ ಆ ಭಗವಂತನನ್ನ ಮೊದಲನೇ ಮಂತ್ರದಲ್ಲೇ ನಾವು ಯಾವ ರೀತಿ ಅಲಂಕಾರಗಳನ್ನ ನಾವು ಆ ಪೂಜೆಗೆ ಮಾಡಬೇಕು ಎಂಬುದೇ ಆ ಮಂತ್ರವಾಗಿರುತ್ತೆ. ಆ ಮಂತ್ರದಲ್ಲಿ ಭಗವಂತ, ನಿನಗೆ ನಾನು ಫಲಪುಷ್ಪ ಪತ್ರಗಳಿಂದ ಅಲಂಕೃತಿಸಿ ನಿನ್ನ ಮಂಟಪವನ್ನ ನಿರ್ಮಿಸಿ ಇಲ್ಲಿ ಈ ರೀತಿಯಾಗಿ ರಂಗವಲ್ಲಿಗಳನ್ನ ಹಾಕಿ ನಿನಗೆ ನಾನು ಈ ರೀತಿಯಾಗಿ ಅರ್ಚನೆಯನ್ನ ಸೇವೆಯನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಅನ್ನೋದು ಆ ಮಂತ್ರ ಪರಮಾರ್ಥವಾಗಿರುತ್ತದೆ. ಅಲ್ಲಿ ಕುಂಭವನ್ನಿರಿಸಿ ಆ ಭಗವಂತನ ಸತ್ಯನಾರಾಯಣ ಸ್ವಾಮಿಯನ್ನ ನಾವು ಧ್ಯಾನಿಸಬೇಕು. ಧ್ಯಾನಿಸಿದ ನಂತರ ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ, ತದನಂತರ ಮಧುಪರ್ಕಗಳು, ಅನಂತರ ಆವಾಹನೆ, ಸಿಂಹಾಸನ, ಪಾದ್ಯ, ಅರ್ಘ್ಯ, ಆಚಮ್ಯಗಳು, ಭಗವಂತನಿಗೆ ಅಭಿಷೇಕ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ವಿಶೇಷವಾಗಿ ನಾವು ನೋಡಿರಬಹುದು ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರು ಇರತಕ್ಕಂತಹ ಒಂದು ಲಕ್ಷ್ಮೀನಾರಾಯಣ ವಿಗ್ರಹವು ಅವರಿಬ್ಬರು ಒಂದೇ ವೇದಿಕೆಯ ಮೇಲೆ ಇರುವಂತೆ ಒಂದು ವಿಗ್ರಹ ಇರುತ್ತೆ. ಆ ವಿಗ್ರಹಕ್ಕೆ ಅಭಿಷೇಕವನ್ನ ನಾವು ಮಾಡ್ತೀವಿ. ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿದ ನಂತರ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ವಸ್ತ್ರ, ಪವಿತ್ರ, ಆಭರಣ, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ ಎಲ್ಲವನ್ನ ಸಮರ್ಪಿಸಿದ ನಂತರ ಭಗವಂತನಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮೊದಲನೇದಾಗಿ ಅಂಗಪೂಜೆ ಬರುತ್ತೆ. ಅಂಗಪೂಜೆಯ ನಂತರ ಪತ್ರ ಪೂಜೆ ಬರುತ್ತೆ. ಪತ್ರ ಪೂಜೆಯ ನಂತರ ಪುಷ್ಪ ಪೂಜೆ ಬರುತ್ತೆ. ಪುಷ್ಪ ಪೂಜೆಯ ನಂತರ ಮತ್ತೆ ಸತ್ಯನಾರಾಯಣ ಸ್ವಾಮಿಯ ನಾಮ ಪೂಜೆ ಬರುತ್ತೆ. ಇದಾದ ನಂತರ ಆವರಣ ಪೂಜೆಗಳು ಅಂತ 8 ಆವರಣಗಳಲ್ಲಿ ನಾವು ಪೂಜೆ ಮಾಡ್ತೀವಿ. ಅಂದ್ರೆ ಆ ಭಗವಂತನು ಯಾವ ರೀತಿಯಲ್ಲಿ ನಮಗೆ ಎಲ್ಲೆಲ್ಲಿಂದ ಆತನನ್ನ ನಾವು ಆ ಅಧಿಪತಿ ಅಂತ ನಾವು ತಿಳ್ಕೋಬೇಕಾದ್ರೆ ಸರ್ವಲೋಕಗಳಿಗೂ ಆತನೇ ಅಧಿಪತಿ ಎಂಬುದೇ ಈ ಒಂದು ಅಷ್ಟಾವರಣ ಪೂಜೆಯ ಒಂದು ಮಹತ್ವವಾಗಿರುತ್ತದೆ. ಮೊದಲನೇ ಒಂದು ನಾರಾಯಣ ನರ ಈ ರೀತಿಯಾಗಿ ಪ್ರಾರಂಭವಾಗಿ ಆತನ ಎಲ್ಲ ಅವತಾರಗಳು ಮತ್ಸ್ಯಾವತಾರದಿಂದ ದಶಾವತಾರಗಳನ್ನು ಅರ್ಚಿಸುವವರೆಗೂ ನಾವು ಮಾಡುವ ಆವರಣ ಪೂಜೆ ನವಗ್ರಹಗಳಿಗೂ, ಅಷ್ಟದಿಕ್ಪಾಲಕರಿಗೂ, ಎಲ್ಲ ರಾಶಿಗಳಿಗೂ, ಬ್ರಾಹ್ಮ್ಯಾದಿ ಸಪ್ತಮಾತೃಕೆಯರಿಗೂ, ಇಂದ್ರಾದಿಷ್ಟ ದಿಕ್ಪಾಲಕರಿಗೂ ಅಧಿಪತಿ ನೀನೇ ಎಂಬ ಪರಮಾರ್ಥವನ್ನು ಹೇಳುವ ಈ ಒಂದು ಆವರಣ ಪೂಜೆ. ಈ ಪೂಜೆ ಆದ ನಂತರ ಭಗವಂತನಿಗೆ ನಾವು ಸತ್ಯನಾರಾಯಣ ಸ್ವಾಮಿಗೆ ಅಷ್ಟೋತ್ತರ ಪೂಜೆಗಳು, ತದನಂತರ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚೆಯನ್ನು ಸಹ ನಾವು ಮಾಡಬೇಕಾಗುತ್ತೆ. ಮಾಡಿದ ನಂತರ ಸತ್ಯನಾರಾಯಣ ಸ್ವಾಮಿಗೆ ಧೂಪ, ದೀಪ, ಸಪಾದ ಭಕ್ಷ ನೈವೇದ್ಯಗಳು ನಾವು ಅವರವರ ಪದ್ಧತಿಗಳಂತೆ ಒಂದೊಂದು ಊರಲ್ಲಿ ರವೆ ಸಕ್ಕರೆಯನ್ನ ಇಟ್ಟುತ್ತಾರೆ. ನಮ್ಮ ಕಡೆ ಕೆಲವರು ಈ ಒಂದು ಕೇಸರಿ ಬಾತನ್ನ ನಾವು ಮಾಡಿ ಸತ್ಯನಾರಾಯಣ ಸ್ವಾಮಿಗೆ ನಿವೇದನೆಯನ್ನ ನಾವು ಮಾಡ್ತೀವಿ. ಹೀಗೆ ಇನ್ನು ಕೆಲವರು ಪದ್ಧತಿಗಳಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಗೋಧಿ ರವೆಯಿಂದ ಹಲ್ವಾವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಹಾಗೆ ಅವರ ಪದ್ಧತಿಯಂತೆ ಭಗವಂತನು ನಾರಾಯಣನಿಗೆ ಶ್ರದ್ಧೆಯಿಂದ ನೈವೇದ್ಯವನ್ನು ಮಾಡಿ ತದನಂತರ ಧೂಪ ದೀಪಗಳು ನೈವೇದ್ಯ ಆದ ನಂತರ ಒಂದು ಮಂಗಳಾರತಿಯನ್ನು ಮಾಡಿ ಕಥಾಶ್ರವಣವನ್ನು ಮಾಡಬೇಕು, ಕಥೆಯನ್ನ ಕೇಳಬೇಕು. ಸತ್ಯನಾರಾಯಣ ಸ್ವಾಮಿ ಕಥೆಯನ್ನ ಕೇಳಿದ ನಂತರ ಸತ್ಯನಾರಾಯಣ ಸ್ವಾಮಿಯ ಸೇವೆಯನ್ನ ಕುರಿತು ಸಂಕ್ಷಿಪ್ತವಾಗಿ ಆ ಕಥೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಕಷ್ಟ ಸುಖಗಳನ್ನ ಭಗವಂತನ ಸೇವೆಯನ್ನ ಮಾಡಿ ಅನುಭವಿಸಿದ್ದಾರೆ ಅನ್ನೋ ಒಂದು ತಾತ್ಪರ್ಯವನ್ನ ತಿಳಿದುಕೊಳ್ಳಬೇಕು. ಅದೇ ರೀತಿ ಭಗವಂತನಲ್ಲಿ ನಿಷ್ಠೆ, ಭಗವಂತನ ಸೇವೆ ಮಾಡಿದವರಿಗೆ ಎಂದಿಗೂ ಮೋಸ ಆಗುವುದಿಲ್ಲ ಅನ್ನೋದ
ಪರಮಾರ್ಥವನ್ನು ತಿಳಿಸುವಂತಹ ಸತ್ಯನಾರಾಯಣ ಕಥೆಯನ್ನ ಯಾರಾದ್ರೆ ಕೇಳ್ತಾರೋ, ಯಾರಾದ್ರೆ ಈ ಸತ್ಯನಾರಾಯಣ ಸ್ವಾಮಿ ಸೇವೆಯನ್ನ ಮಾಡ್ತಾರೋ ಅವರೆಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಅನುಗ್ರಹದಿಂದ ಆರೋಗ್ಯಗಳು ಪ್ರಾಪ್ತಿಯಾಗುತ್ತವೆ ಎಂಬಲ್ಲಿಗೆ ಸಂಶಯವಿಲ್ಲ. ಈ ರೀತಿಯಾಗಿ ಈ ಸತ್ಯನಾರಾಯಣ ಪೂಜೆಯನ್ನು ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಅನುಕೂಲ ಇದ್ದಾಗ ದೇವಸ್ಥಾನದಲ್ಲಾಗ್ಲಿ, ಕೆಲವು ದೇವಸ್ಥಾನಗಳಲ್ಲಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರ್ತಾರೆ. ಅಲ್ಲೊಂದಷ್ಟು ಅಂತ ಅದಕ್ಕೆ ನಿಗದಿಪಡಿಸಿರ್ತಾರೆ. ಅದನ್ನು ಕೊಟ್ಟು ಅಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳೋದು, ಆ ದೇವಸ್ಥಾನಕ್ಕೂ ನೀವು ಹೋದಂಗೂ ಆಗುತ್ತೆ, ಆ ಸತ್ಯನಾರಾಯಣ ಸ್ವಾಮಿ ಸೇವೆಯನ್ನ ತಾವು ಮಾಡ್ದಂಗೂ ಆಗುತ್ತೆ. ಇದೇ ರೀತಿಯಾಗಿ ಆ ಭಗವಂತ ಸತ್ಯನಾರಾಯಣ ಸ್ವಾಮಿಯನ್ನ ನೀವು ನಂಬಿ, ಕೆಲವು ದೇವಸ್ಥಾನಗಳಲ್ಲಿ ಪ್ರತಿ ತಿಂಗಳು ಸತ್ಯನಾರಾಯಣ ವ್ರತಗಳನ್ನ ಮಾಡುವ ಪದ್ಧತಿ ಇರುತ್ತೆ, ಅಂತ ಕಡೆ ತಾವು ಭಾಗವಹಿಸಬಹುದು. ಈ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ಸೇವೆಯನ್ನು ನೀವು ಮಾಡೋದ್ರಿಂದ ಆ ಭಗವಂತನ ಅನುಗ್ರಹವನ್ನ ತಾವು ಎಲ್ಲರೂ ಪಡೆಯಬಹುದು. ಸತ್ಯನಾರಾಯಣ ಗ್ರಹದಿಂದ ಎಲ್ಲರಿಗೂ ಆರೋಗ್ಯಗಳು ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ಒಂದು 4 ಮಾದಗಳನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ. ಓಂ ನಮೋ ನಾರಾಯಣಾಯ.